ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಸೊ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವಾಗ ನಮ್ಮ ವ್ಲಾಗ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇವಾಗ ಮಾರ್ನಿಂಗ್ ಆಗಿತ್ತು, ಸೊ ನಾನು ನಮ್ಮ ಮನೆಯವರಿಬ್ರು ಕಾಫಿ ಕುಡಿದ್ವಿ. ಹಾಗೆ ರಸ್ಕ್ ತಗೊಬಂದಿದ್ರು, ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. ಸೊ ಅದಾದ ನಂತರ ಗಣಪತಿ ಕೂರಿಸಿದ್ರು ನಮ್ಮ ಏರಿಯಾದಲ್ಲಿ. ಅದು ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು. ಸೊ ಇದು ನೋಡ್ತಾ ಇರ್ಬೋದು ನೀವು ಯಾವ ಹಣ್ಣು ಅಂತ, ಚಕೋತ ಹಣ್ಣು ತಗೊಬಂದಿದ್ವಿ. ಸೊ ಜ್ಯೂಸ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಅದಕ್ಕೆ ಚಕೋತ ಜ್ಯೂಸ್ ಮಾಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೆ. ಚಕೋತ ಹಣ್ಣು ಜ್ಯೂಸು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿಬೇಕು, ತುಂಬ ಚೆನ್ನಾಗಿರುತ್ತೆ. ಸೇಮ್ ಮೂಸಂಬಿ ಜ್ಯೂಸು ಹೇಗೆ ಕುಡಿತೀರಾ ಅದೇ ಟೇಸ್ಟ್ ಬರುತ್ತೆ ಇದು ಚಕೋತ ಜ್ಯೂಸು. ನೀವೊಂದ್ಸಲ ಟ್ರೈ ಮಾಡಿ, ತುಂಬಾ ಹೆಲ್ತ್ಗೆ ಕೂಡ ಇದು ತುಂಬಾ ಒಳ್ಳೆಯದು. ನಾವು ಯಾವಾಗಾದರೂ ತೊಗೊಬಂದು ಕುಡಿತಾ ಇರ್ತೀವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಮೂಸಂಬಿ ಹೆಂಗೆ ಫ್ಲೇವರ್ ಜ್ಯೂಸ್ ಮಾಡ್ತೀವಿ ಸೇಮ್ ಅದೇ ಫ್ಲೇವರ್ ಕೊಡುತ್ತೆ. ಸೊ ಹಾಗೇನೆ ತರಕಾರಿ ತರಕ್ಕೆ ಹೋಗಿದ್ದೆ, ಫ್ರೆಶ್ ಆಗಿತ್ತು. ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ತರಕಾರಿ ತೊಗೊಂಬಂದೆ. ಇವಾಗ ನಾನು ವಡೆ ಮಾಡ್ಕೊಳ್ತಾ ಇದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು ವಡೆ. ಮಸಾಲೆ ವಡೆ ಮಾಡ್ತಾಯಿದ್ದೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಲ್ಲ ಥರದ್ದು ಸೊಪ್ಪು ನೀವು ಯಾವ್ದು ಬೇಕೋ ಆ ಥರ ಎಲ್ಲ ಸೊಪ್ಪುಗಳ ಹಾಕಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಸಾಲೆ ವಡೆ. ಸೊ ಮಳೆ ಬೇರೆ ಬರ್ತಾಯಿತ್ತಲ್ಲ, ಸೊ ಅದಕ್ಕೆ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿ ಬಂದಿತ್ತು. ನೀವು ಈ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಈ ಯಾವುದೇ ಥರ ಸೊಪ್ಪಾಕಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿ ಮಾಡಿದ್ದೆ, ಚೆನ್ನಾಗಿತ್ತು ವಡೆ. ಈ ಮಂದವಾಗಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬ ತೆಳ ಮಾಡಿದ್ರು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡಲ್ಲ. ಸೊ ಹಾಗೇನೆ ನಮ್ಮ ಮಾಮವ್ರ ಮನೆಗೆ ಹೋಗಿದ್ವಿ. ನಮ್ಮ ಮಾಮನ ಮಗಳು ನೂಡಲ್ಸ್ ಮಾಡಿದ್ಲು, ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಯಮ್ಮಿಯಾಗಿತ್ತು. ಹಾಗೆ ನಮ್ಮ ಅತ್ತೆ ಕೂಡ ಬಾಗಿನ ಕೊಡೋಕ್ಕೆ ಕರೆದಿದ್ರು, ಸೊ ಹಾಗಾಗಿ ಹೋಗಿದ್ವಿ. ಸೊ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೇಗೆ ನೋಡ್ಕೊತಾರೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಇವ್ರೂ ಕೂಡ. ಎಲ್ಲ ನಮ್ಮ ಮದುವೆ ಮಾಡಿಸಿದ್ದು ಇವರೇನೆ. ನಮ್ಮ
ಸೊ ಇವರೇ ನಮ್ಮತ್ತೆ. ಸೊ ಎಲ್ಲ ನಮ್ಮ ಕಷ್ಟ ಸುಖ ಎಲ್ಲ ನೋಡಿದ್ದು ಇವರೇನೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಮುಂದೆ ನಿಂತು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಮದುವೆ ಮಾಡಿಕೊಟ್ಟು ಎಲ್ಲ ಪ್ರತಿಯೊಂದು ನಮ್ಮ ಕಷ್ಟ ಸುಖ ಎಲ್ಲ ನೋಡಿದ್ದು ಇವರೇನೆ. ಹಾಗಂತ ನಿಮ್ಗೆ ಅಪ್ಪ ಅಮ್ಮ ಇಲ್ವಾ ಅಂತ ಕೇಳಬೇಡಿ. ನಮ್ಗೆ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ. ಸೊ ಅದೇ ಹೆಚ್ಚಾಗಿ ಇವರು ಕೂಡ ನೋಡ್ಕೊತಾರೆ. ಸೊ ನಮ್ಮ ಕಷ್ಟ ಸುಖಕ್ಕೆಲ್ಲ ಇವರೇನೆ, ನಮ್ಮ ಅತ್ತೆನೇ ನಮಗೆ ಭಾಗಿಯಾಗಿದ್ದು. ಮುಂದೆನೂ ಹಾಗೆ ಇರ್ತಾರೆ. ಸೊ ಇವಾಗ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ, ನಮ್ಮ ಅಣ್ಣ ಮನೆಗೆ. ಅವರು ಬಾಗಿನ ಕೊಡ್ತೀವಿ ಅಂತ ಕರೆದಿದ್ರು. ಸೊ ಇವರು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ. ಸೊ ಹಾಗೇನೆ ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ತುಂಬಾ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು. ಅವಾಗವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಹಾಗೇನೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ವಿ. ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ವಿಜಯನಗರದಲ್ಲಿ ಪೆಂಗ್ವಿನ್ ಐಸ್ ಕ್ರೀಮ್ ಇದೆ, ತುಂಬಾ ಟೇಸ್ಟಿಯಾಗಿತ್ತು, ಯಮ್ಮಿಯಾಗಿತ್ತು. ಸೊ ಇದಾಗಿತ್ತು ಈ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮುಂದಿನ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. Thank you for watching.